ಸ್ಥಿರಾಸ್ತಿಗಳ ನೋಂದಣಿಗೆ ಈ ಖಾತಾ ಕಡ್ಡಾಯವಾಗಿರುತ್ತದೆ. ನೋಂದಣಿ ವೇಳೆ ಈ ಖಾತಾ ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ? ಸ್ಥಿರಾಸ್ತಿಯನ್ನು ನಿಖರವಾಗಿ ಗುರುತಿಸಬಲ್ಲ ಸ್ವತ್ತಿನ ಗುರುತಿನ ಸಂಖ್ಯೆ PIDಯನ್ನು ಹೊಂದಿರುವ ವಿದ್ಯುನ್ಮಾನ ದಾಖಲೆಯೇ ಈ ಖಾತಾ. ಗ್ರಾಮೀಣ ಪ್ರದೇಶದ ಸ್ವತ್ತುಗಳಿಗೆ ಈ ಸ್ವತ್ತು ತಂತ್ರಾಂಶದ ಮೂಲಕ ಈ ಖಾತಾಗಳನ್ನು ನೀಡಲಾಗುತ್ತದೆ. ನಗರ ಪ್ರದೇಶದ ಸ್ವತ್ತುಗಳಿಗೆ ಈ ಆಸ್ತಿ ತಂತ್ರಾಂಶದ ಮೂಲಕ ಖಾತಾಗಳನ್ನು ನೀಡಲಾಗುತ್ತದೆ. BBMP ವ್ಯಾಪ್ತಿಯ ಸ್ವತ್ತುಗಳಿಗೆ BBMP ಈ ಆಸ್ತಿ ತಂತ್ರಾಂಶದ ಮೂಲಕ ಈ ಖಾತಾಗಳನ್ನು ನೀಡಲಾಗುತ್ತದೆ. BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಸ್ವತ್ತುಗಳಿಗೆ ULMS ತಂತ್ರಾಂಶದ ಮೂಲಕ ಈ ಖಾತಾಗಳನ್ನು ನೀಡಲಾಗುತ್ತದೆ. ಪ್ರಸ್ತುತ ಈ 4 ತಂತ್ರಾಂಶಗಳೊಂದಿಗೆ ಕಾವೇರಿ ತಂತ್ರಾಂಶವನ್ನು ಸಂಯೋಜನೆ ಮಾಡಲಾಗಿರುತ್ತದೆ. ಸ್ಥಿರಾಸ್ತಿಗಳ ನೋಂದಣಿಗೆ ಅರ್ಜಿ ಸಲ್ಲಿಸುವಾಗ ಕಾವೇರಿ 2.0 ತಂತ್ರಾಂಶದಲ್ಲಿ ಮಾಹಿತಿಯನ್ನ ನೀಡುವಾಗ ಅಥವಾ ಮಾಹಿತಿಯನ್ನು ನಮೂದಿಸುವಾಗ ಸ್ವತ್ತಿನ PID ಸಂಖ್ಯೆಯನ್ನು ನಮೂದಿಸಿದ ನಂತರ ಸಂಬಂಧಪಟ್ಟ ತಂತ್ರಾಂಶದಿಂದ ಸ್ವತ್ತಿನ ಮಾಹಿತಿಯನ್ನ ಕಾವೇರಿ ತಂತ್ರಾಂಶವು ನೇರವಾಗಿ ಆನ್ಲೈನ್ ಮೂಲಕ ಪಡೆದುಕೊಳ್ಳುತ್ತದೆ. ಆದ್ದರಿಂದ ದಸ್ತಾವೇಜು ನೋಂದಣಿಗೆ ಅರ್ಜಿ ಸಲ್ಲಿಸುವಾಗ ಈ ಖಾತಾಗೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆಗಳು ಉಂಟಾದರೆ ಖಾತಾ ವಿತರಣೆ ಮಾಡುವ ಸ್ಥಳೀಯ ಆಡಳಿತ ಸಂಸ್ಥೆಯನ್ನ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಬೇಕು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.